ನಿಮ್ಮ ಮೊಬೈಲಿಂದ ಹೇಗೆ ಎಕ್ಸಾಮ್ ಅಪ್ಲಿಕೇಶನನ್ನು ತುಂಬುವುದನ್ನು ಹೇಳಿಕೊಡ್ತೀನಿ. ಮತ್ತು ಗೂಗಲ್ಗೆ ಹೋಗಿ ಗೂಗಲಲ್ಲಿ UUCMS ಎಂದು ಟೈಪ್ ಮಾಡಿಕೊಂಡು UUCMS ಪೋರ್ಟಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತದೇ UUCMSನ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಡಾಟಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಈಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡ್ ಇದೆಯಲ್ಲ, ನಿಮಗೆ ಯೂಸರ್ ನೇಮು ಹಾಕ್ಕೊಳ್ಳಿ. ಪಾಸ್ವರ್ಡ್ ನೀವು ರೀಸೆಟ್ ಮಾಡ್ಕೊಂಡ್ರಲ್ಲ ಕೋರ್ಸ್ ರಿಜಿಸ್ಟ್ರೇಷನಲ್ಲಿ, ಆ ಪಾಸ್ವರ್ಡನ್ನು ಹಾಕ್ಕೊಂಡು ನಾನು ಒಬ್ಬರದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ಯೂಸರ್ ನೇಮ್ ಪಾಸ್ವರ್ಡ್ ಆದಮೇಲೆ ಎಂಟರ್ ಕ್ಯಾಪ್ಚಾವನ್ನು ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಆದರೆ ನಿಮಗೆ ಈ ಥರ ಸೈಟ್ ಓಪನ್ ಆಗುತ್ತೆ. ನಿಮ್ಮ ಹೆಸರಿನಲ್ಲಿರ್ತಕ್ಕಂಥದ್ದು ಮೇಲ್ಗಡೆ 3 ಡಾಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಮ್ ಅಂತಕ್ಕಂಥ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಎಕ್ಸಾಮ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಈ ಸೈಟಲ್ಲಿ ಮೇಲ್ಗಡೆ PG ಎಕ್ಸಾಮ್ ಅಂತಿದೆ, 2ನೇ ಕಾಲಮಲ್ಲಿ PGDC ಅಂತ ಇದೆ. ತಾವು ಮೇಲ್ಗಡೆ ಇರ್ತಕ್ಕಂಥದ್ದನ್ನು PGಯಲ್ಲಿ ಈ ಸೈಡಿಗೆ ಬಂದುಬಿಟ್ಟು ಅಪ್ಲೈ ಎಕ್ಸಾಮನ್ನು ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ನೋಟಿಫಿಕೇಷನ್ನು ಅಪ್ಲೈ ಎಕ್ಸಾಮು ಇದೆ, ಅಲ್ಲಿ ಅಪ್ಲೈ ಎಕ್ಸಾಮನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಸಬ್ಜೆಕ್ಟ್ಸು ಇಲ್ಲಿ ಕೆಳಗಡೆ ಫೀಸ್ ಡೀಟೇಲ್ಸ್ ಇದೆ. ಫೀಸ್ ಡೀಟೇಲ್ಸ್ ಕೆಳಗಡೆ ಪೇ ಆಪ್ಷನ್ ಇದೆ. ಈ ಪೇ ಆಪ್ಷನನ್ನು ತಾವು ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಬಂದರೆ ಅಲ್ಲಿ ಎಕ್ಸಾಮ್ ಫೀಸ್ ತುಂಬ್ತೀರಾ ಅಂತ ಕೇಳುತ್ತೆ. ಎಸ್ ಅಂದರೆ ನಿಮಗೆ ಮತ್ತೆ ಇಲ್ಲಿ ಟೋಟಲ್ ಫೀಸು ಮತ್ತು ಪೇ ಆಪ್ಷನ್ ಬರುತ್ತೆ. ತಾವು ಫೀಸನ್ನು ಕನ್ಫರ್ಮ್ ಮಾಡಿಕೊಂಡು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರೊಸೆಸ್ ಆಗ್ತಾಯಿದೆ. ಇವಾಗ ನೀವು ಯಾವ ರೀತಿ ಪೇ ಮಾಡ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು UPI ಮೂಲಕ ಪೇ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಆಪ್ಷನನ್ನು ಬರುತ್ತೆ. ಈ ಆಪ್ಷನ್ನಲ್ಲಿ ಹೋಗಿಬಿಟ್ಟು
ನೀವು ಯಾವ ರೀತಿ ಪೇ ಮಾಡ್ತೀರನ್ನೋ ಆಪ್ಷನ್ನನ್ನು ಕ್ಲಿಕ್ ಮಾಡಿಕೊಂಡು ಅನಂತರ ನಿಮ್ಮ ಫುಲ್ ಡೀಟೇಲ್ಸ್ ಕಾರ್ಡ್ ಮೂಲಕ ಮಾಡ್ತಾಯಿದ್ರೆ ಕಾರ್ಡ್ ಡೀಟೇಲ್ಸು, ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ಡೆಬಿಟ್ ಕಾರ್ಡ್ ಡೀಟೇಲ್ಸು, ಇಲ್ಲಿ ಡೆಬಿಟ್ ಕಾರ್ಡ್ದು ನೋಡಿ, ಇಲ್ಲಿ ಕೆಳಗಡೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಅಂತ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ. ಡೆಬಿಟ್ ಕಾರ್ಡ್ ಮೂಲಕ ಮಾಡ್ತಾಯಿದ್ರೆ ಡೆಬಿಟ್ ಕಾರ್ಡನ್ನು ಇಲ್ಲಿ ಎಂಟ್ರ್ ಮಾಡ್ಕೋಬೇಕು. ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಹಾಕ್ಕೊಂಡು ಪೇ ಮಾಡಬೇಕು. ಇಲ್ಲ ನೀವು ಬೇರೆ ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಮಾಡ್ತಾಯಿದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ನೆಟ್ ಬ್ಯಾಂಕಿಂಗ್ ಇದು, ಮತ್ತು ಅದು ಡೆಬಿಟ್ ಕಾರ್ಡ್ದು ಡೀಟೇಲ್ಸ್ ಹಾಕ್ಕೋಬೇಕು. ಇಲ್ಲ ನೀವು UPI ಮೂಲಕ ಮಾಡ್ತಿದ್ರೆ UPI ಮೂಲಕನೂ ಮಾಡಲಿಕ್ಕೆ ಆಪ್ಷನ್ ಇದೆ. ಇದು ಡೆಬಿಟ್ ಕಾರ್ಡ್ದು ಎಲ್ಲ ಹಾಕಿ ಪೇ ಅಂದರೆ ಪ್ರೊಸೆಸ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಈಗ ಬ್ಯಾಂಕಿಂದ OTP ಬರುತ್ತೆ. OTP ಹಾಕಿದ್ರೆ ಇಲ್ಲಿ OTP ಎಂಟ್ರ್ ಮಾಡ್ಕೋಬೇಕು. OTP ಹಾಕ್ಕೊಂಡು ಸಬ್ಮಿಟ್ ಮಾಡಿದ್ರೆ ಕಂಪ್ಲೀಟ್ ಇಲ್ಲಿಗೆ.